ಇವತ್ತು ವಕ್ಫ್ ಬೋರ್ಡ್ ಅವಾಂತರ ಮೇಲೆ ಚರ್ಚೆಗೆ ನಿಲುವಳಿ ಕೊಟ್ಟಿದ್ದೇನೆ. ಬೆಳಗ್ಗೆ 11 ಗಂಟೆಗೆ ವಿಷಯ ಚರ್ಚೆಗೆ ಬರುತ್ತೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ವಕ್ಫ್ ಬೋರ್ಡ್ನ ಅವಾಂತರ ಅನ್ಯಾಯದ ಬಗ್ಗೆ ಚರ್ಚೆ ಮಾಡ್ತಿವೆ. ಮಠ ಮಾನ್ಯಗಳು, ಶಾಲಾ ಕಾಲೇಜುಗಳು ಆಸ್ತಿ ಕಬಳಿಕೆಯಾಗಿದೆ. ವಕ್ಫ್ ಬೋರ್ಡ್ ದೆವ್ವದ ರೀತಿ ರಾಜ್ಯವನ್ನ ವ್ಯಾಪಿಸ್ತಾ ಇದೆ. ಪಂಚಮಸಾಲಿ ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ಪ್ರಕರಣ, ಗೃಹ ಸಚಿವರ ಹೇಳಿಕೆ ಅತ್ಯಂತ ಖಂಡನೀಯ. ಅವರ ಹೇಳಿಕೆಯೇ ಆ ಸಮಾಜಕ್ಕೆ ಮಾಡಿರುವ ಅನ್ಯಾಯ. ಲಿಂಗಾಯತ ಸಮುದಾಯದ ಓಟ್ ಬೇಕು, ಬೇಡಿಕೆ ಈಡೇರಿಸಿ ಅಂದ್ರೆ ಲಾಠಿ ಏಟು ಕೊಟ್ಟಿದ್ದೀರಿ ಎಂದರು. ಗೃಹ ಸಚಿವರು ಕೊಟ್ಟಂಥ ಹೇಳಿಕೆ ನಿಜಕ್ಕೂ ಖಂಡನೀಯ. ನಾವೇನು ಅವ್ರಿಗೆ ಮುತ್ತಿಡಬೇಕಾಗಿತ್ತ ಅನ್ನೋ ಹೇಳಿಕೆ ಏನಿದೆ, ಆ ಹೇಳಿಕೆನೇ ಆ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ. ಲಾಠಿ ಏಟು, ರಕ್ತ ಬರೋ ರೀತಿ ತಿಂದು ಸ್ವಾಮೀಜಿಗಳ ಬಂಧನ ಇವೆಲ್ಲವನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ ಅವ್ರಿಗೆ ಈ ಲಿಂಗಾಯತ ಸಮುದಾಯದ ವೋಟ್ ಮಾತ್ರ ಬೇಕು, ಅವ್ರಿಗೆ ಏಟ್ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ವೋಟ್ ಕೊಡೋವಾಗ ಈ ಮಾತುಗಳು ಹರಡಲ್ಲ, ಏಟ್ ಕೊಡುವಾಗ ದುರಹಂಕಾರದ ಮಾತುಗಳನ್ನು ಆಡ್ತಾ ಇದ್ದಾರೆ. ರಾಜ್ಯದ ಲಿಂಗಾಯತ ಸಮುದಾಯದವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾವು ಬುದ್ಧಿ ಕಲಿಸ್ತೀರಿ ಅಂತ. ಆದಷ್ಟು ಬೇಗ ಈ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಕಲಿಸ್ತೀರಿ ಅಂತ ನಾನು ಕೂಡ ಅವ್ರಿಗೆ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಒನ್ ನೇಷನ್ ಒನ್ ಎಲೆಕ್ಷನ್ ಒಳ್ಳೆಯ ಒಂದು ನಿರ್ಧಾರ. ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ನಾನು ಸ್ವಾಗತ ಮಾಡ್ತೀನಿ. ದೇಶದಲ್ಲಿ 365 ದಿನದಲ್ಲಿ ಪ್ರತಿ ವರ್ಷದಲ್ಲೂ ಒಂದಲ್ಲ ಒಂದು ಎಲೆಕ್ಷನ್ ದೇಶದಲ್ಲಿ ನಡೀತಾನೇ ಇರುತ್ತೆ. ಮತ್ತು ಪ್ರತಿ ಬಾರಿನೂ ಕೂಡ ಈ ಕೋಡ್ ಆಫ್ ಕಂಡಕ್ಟ್ ಬಂದರೆ 45 ದಿನ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡೋಕ್ಕೂ ಆಗಲ್ಲ, ಯಾವುದೇ ಉದ್ಘಾಟನೆಗಳು ಆಗಲ್ಲ. ಮತ್ತು ಪದೇ ಪದೇ ಎಲೆಕ್ಷನ್ ಬರೋದ್ರಿಂದ ಸಾರ್ವಜನಿಕರ ಹಣ ಏನಿದೆ, ಟ್ಯಾಕ್ಸ್ ಪೇಯರ್ಸ್ ಹಣ, ಅದು ದುಂದು ವೆಚ್ಚ ಆಗ್ತಾಯಿದೆ. ಈ ದುಂದು ವೆಚ್ಚವನ್ನು ತಡೆ ಮಾಡೋಕ್ಕೆ ಮೋದಿಯವರು ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯ ನಿರ್ಧಾರ. ಇದನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ. ವಿರೋಧ ಪಕ್ಷಗಳು ಕೂಡ ರಾಜಕೀಯವನ್ನು ಬದಿಗಿಟ್ಟು ಅವರು ಕೂಡ ಇದಕ್ಕೆ ಬೆಂಬಲ ಮಾಡಿದ್ರೆ ದೇಶದ ಬೊಕ್ಕಸಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಏನು ಖರ್ಚಾಗ್ತಾ ಇದೆ ಹಣ, ಅದೆಲ್ಲ ಉಳಿತಾಯ ಆಗ್ತೈತೆ. ಅದು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದ ನಾನು ಇವತ್ತು ಸ್ವಾಗತ ಮಾಡ್ತಾಯಿದ್ದೀನಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಒಳ್ಳೆಯ ತೀರ್ಮಾನ. ನಾನು ಕೇಂದ್ರದ ತೀರ್ಮಾನವನ್ನು ಸ್ವಾಗತ ಮಾಡ್ತೇನೆ. ಪ್ರತಿ ಚುನಾವಣೆಗಳಲ್ಲಿ ನೀತಿ ಸಂಹಿತೆ ಬಂದಾಗ ಯಾವ ಅಭಿವೃದ್ಧಿ ಕೆಲಸ ಆಗಲ್ಲ. ಪದೇ ಪದೇ ಚುನಾವಣೆಗಳು ನಡೆದ್ರೆ ಸಾರ್ವಜನಿಕರಿಗೆ ಹಣ ದುಂಡು ವೆಚ್ಚ ಆಗತ್ತೆ. ಇದಕ್ಕೆ ಕಡಿವಾಣ ಹಾಕೋಕೆ ಕೈಗೊಂಡ ಮೋದಿ ಸರ್ಕಾರ ಸ್ವಾಗತ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.